ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಡಬಲ್ ಲೈಟ್ ಫರಿಷ್ತಾ ಸ್ಥಿತಿ. ಪೀಠಿಕೆ. ಸಂಗಮಯುಗವು ಪರಿವರ್ತನೆಯ ಯುಗ. ಈ ಸಮಯದಲ್ಲಿ ತಂದೆಯಾದ ಪರಮಾತ್ಮನು ನಮಗೆ 3 ಸ್ವರೂಪಗಳ ಗುರಿಯನ್ನು ನೀಡುತ್ತಾರೆ: ಬ್ರಾಹ್ಮಣ, ಫರಿಷ್ತೆ ಮತ್ತು ದೇವತೆ. ಬ್ರಾಹ್ಮಣ ಜೀವನವು ಪುರುಷಾರ್ಥದ ಹಂತವಾದರೆ ದೇವತಾ ಪದವಿಯು ಭವಿಷ್ಯದ ಪ್ರಾಪ್ತಿಯಾಗಿದೆ. ಇವೆರಡರ ನಡುವಿನ ಸೇತುವೆಯೇ ಫರಿಷ್ತಾ ಸ್ಥಿತಿ. ಫರಿಷ್ತೆ ಆಗದ ಹೊರತು ದೇವತೆ ಆಗಲು ಸಾಧ್ಯವಿಲ್ಲ ಎಂಬುದು ಇಂದಿನ ಮುರಳಿಯ ಮುಖ್ಯ ಸಂದೇಶ. ಫರಿಷ್ತಾ ಎಂದರೆ ಯಾರು? ಫರಿಷ್ತಾ ಎಂದರೆ ಹಳೆಯ ಜಗತ್ತಿನ ಸಂಬಂಧಗಳು, ಸಂಸ್ಕಾರಗಳು ಮತ್ತು ಸಂಕಲ್ಪಗಳಿಂದ ಸಂಪೂರ್ಣವಾಗಿ ಹಗುರರಾದವರು. ಡಬಲ್ ಲೈಟ್ ಇವರು ಕೇವಲ ತಮ್ಮ ಸ್ವಭಾವದಲ್ಲಿ ಮಾತ್ರವಲ್ಲದೆ ಅನ್ಯರ ಭಿನ್ನ ಭಿನ್ನ ಸಂಸ್ಕಾರಗಳ ಮಧ್ಯೆಯೂ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವ ಸಮರ್ಥ ಆತ್ಮಗಳು. ಬ್ರಹ್ಮ ತಂದೆ ಮತ್ತು ದಾದಿಯರ ಜೀವನವೇ ಇದಕ್ಕೆ ನಮಗೆ ಸಾಕಾರ ಉದಾಹರಣೆ. ಅಶರೀರಿ ಸ್ಥಿತಿಯ ಅಭ್ಯಾಸ. ಸೇವೆಯಲ್ಲಿ ಕೇವಲ ಮಾತುಗಳಿಗಿಂತ ವಾಯುಮಂಡಲ ಮುಖ್ಯವಾದುದು. ನಾವು ಎಷ್ಟೇ ಸೇವೆಯಲ್ಲಿ ತೊಡಗಿದ್ದರೂ ಸಹ ಸೆಕೆಂಡಿನಲ್ಲಿ ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು. ನಮ್ಮ ದೃಷ್ಟಿ ಮತ್ತು ಸ್ಮೃತಿಯಿಂದ ಇತರರಿಗೆ ಅತೀಂದ್ರಿಯ ಸುಖದ ಅನುಭವವಾಗಬೇಕು. ನಾನು ಆತ್ಮ, ಈ ದೇಹಕ್ಕಿಂತ ಭಿನ್ನ ಎಂಬ ಪಾಠವು ಕೇವಲ ಜ್ಞಾನವಾಗಿದೆ, ಅನುಭವವಾಗಬೇಕು. ವಿಘ್ನಗಳು ಮತ್ತು ಎಚ್ಚರಿಕೆ. ನಮ್ಮ ಫರಿಷ್ತಾ ಸ್ಥಿತಿಗೆ ಅಡ್ಡಿಯಾಗುವುದು 2 ಅಂಶಗಳು: ದೇಹಾಭಿಮಾನ, ತನ್ನ ಜ್ಞಾನ, ಕಲೆ ಅಥವಾ ಸೇವೆಯ ಬಗ್ಗೆ ಬರುವ ಸೂಕ್ಷ್ಮ ಅಹಂಕಾರ. ಯಾರಾದರೂ ಟೀಕಿಸಿದಾಗ ಅಥವಾ ಅಪಮಾನಿಸಿದಾಗ ಕ್ರೋಧ ಬಂದರೆ ಅಲ್ಲಿ ದೇಹಾಭಿಮಾನವಿದೆ ಎಂದು ಅರ್ಥ. ಸಂಸ್ಕಾರಗಳ ಸೆಳೆತ. ಹಳೆಯ ಜನ್ಮಗಳ ಲೆಕ್ಕಾಚಾರಗಳು ನಮ್ಮನ್ನು ಕೆಳಗೆ ಎಳೆಯುತ್ತವೆ. ಇದನ್ನು ಜಯಿಸಲು ನಾವು ಸ್ವರಾಜ್ಯಾಧಿಕಾರಿ ಆಗಬೇಕು. ಮುಕ್ತಾಯ. ಸಮಯವು ಅತಿ ವೇಗವಾಗಿ ಓಡುತ್ತಿದೆ. ಈಗ ಟೂ ಲೇಟ್ ಆಗುವ ಸಮಯ ಹತ್ತಿರದಲ್ಲಿದೆ. ಆದ್ದರಿಂದ ಪ್ರತಿಯೊಂದು ಸೆಕೆಂಡನ್ನು ಸಫಲ ಮಾಡಿಕೊಳ್ಳೋಣ. ಕರ್ಮ ಮತ್ತು ಯೋಗದ ನಡುವೆ ಸಮತೋಲನ ಅಂದರೆ ಬ್ಯಾಲೆನ್ಸ್ ಕಾಯ್ದುಕೊಳ್ಳುತ್ತಾ ಸಾಕಾರ ಮತ್ತು ನಿರಾಕಾರ ತಂದೆಯ ಜೊತೆಯಲ್ಲಿ ವಿಜಯಿ ರತ್ನಗಳಾಗೋಣ. ನಾನು ಡಬಲ್ ಲೈಟ್ ಫರಿಷ್ತಾ, ಸರ್ವರಿಗೂ ಪ್ರಿಯವಾದ ಆತ್ಮ. ಈ ಸ್ಮೃತಿಯೇ ನಮ್ಮನ್ನು ಶ್ರೇಷ್ಠ ಪದವಿಯತ್ತ ಕೊಂಡೊಯ್ಯುತ್ತದೆ. ನಾನು ಆತ್ಮ, ಜ್ಞಾನವೇ ನನ್ನ ಅದೃಷ್ಟ. ಈ ಕಲಿಯುಗದ ಗದ್ದಲದಲ್ಲಿ ಮಾನವನು ಎಲ್ಲವನ್ನು ಹುಡುಕುತ್ತಾನೆ: ಹಣ, ಹೆಸರು, ಸಂಬಂಧ, ಶಕ್ತಿ. ಆದರೆ ಶಾಂತಿ ಮಾತ್ರ ಕೈಗೂಡುವುದಿಲ್ಲ. ಏಕೆ? ಯಾಕೆಂದರೆ ನಾವು ನಮ್ಮನ್ನು ಮರೆತಿದ್ದೇವೆ.
ಮುರಳಿ ಹೇಳುತ್ತದೆ, ಮಧುರ ಮಕ್ಕಳೇ, ನೀವು ಆತ್ಮರು, ಈ ದೇಹವಲ್ಲ. ಈ ಒಂದು ವಾಕ್ಯವೇ ಜೀವನವನ್ನು ಬದಲಾಯಿಸುವ ಜ್ಞಾನ. ನಾನು ದೇಹ ಎಂದು ಭಾವಿಸಿದಾಗ ದುಃಖ ಶುರುವಾಗುತ್ತದೆ. ನಾನು ಆತ್ಮ ಎಂದು ಅರಿತಾಗ ಶಾಂತಿ ಮರಳಿ ಬರುತ್ತದೆ. ಆತ್ಮ ಸ್ಮೃತಿ ನಿಜವಾದ ಪರಿಚಯ. ನಾನು ಈ ಹೆಸರು ಅಲ್ಲ, ಈ ಪಾತ್ರ ಅಲ್ಲ, ಈ ಸಂಬಂಧಗಳ ಗುಚ್ಛ ಅಲ್ಲ. ನಾನು ಚೈತನ್ಯ ಜ್ಯೋತಿ. ಶಾಂತಿ, ಪ್ರೀತಿ, ಪವಿತ್ರತೆ ನನ್ನ ಮೂಲ ಸ್ವಭಾವ. ಒಂದು ಸಣ್ಣ ಜ್ಯೋತಿ ಬಿಂದು, ನೆತ್ತಿಯ ಮಧ್ಯದಲ್ಲಿ ಪ್ರಕಾಶಿಸುವ ಆತ್ಮ. ಈ ಅರಿವು ಬಂದಾಗ ಭಯ ಕಡಿಮೆಯಾಗುತ್ತದೆ, ಅಹಂಕಾರ ಕರಗುತ್ತದೆ, ಹೋಲಿಕೆಗಳು ನಿಂತು ಹೋಗುತ್ತವೆ. ಪರಮಾತ್ಮನೊಂದಿಗೆ ಮಿಲನ ಸಹಜ ರಾಜಯೋಗ. ಮುರಳಿ ಮತ್ತೆ ಹೇಳುತ್ತದೆ, ತಂದೆಯನ್ನು ಸ್ಮರಿಸಿ, ನಿಮ್ಮ ವಿಕಾರಗಳು ನಾಶವಾಗುತ್ತವೆ. ಯೋಗ ಎಂದರೆ ಕಣ್ಣು ಮುಚ್ಚುವುದು ಅಲ್ಲ. ಯೋಗ ಎಂದರೆ ಮನಸ್ಸನ್ನು ಮೇಲಕ್ಕೆ ಕರೆದೊಯ್ಯುವುದು, ಪರಂಧಾಮದೆಡೆಗೆ. ಆತ್ಮಲೋಕದಲ್ಲಿ ಪ್ರಕಾಶಿಸುವ ಪರಮಜ್ಯೋತಿ ಶಿವಬಾಬಾ ಅವರು ಜ್ಞಾನದ ಸಾಗರ, ಶಕ್ತಿಯ ಸಾಗರ. ನಾನು ಆತ್ಮ, ಅವರು ನನ್ನ ತಂದೆ. ಈ ಸಂಬಂಧ ಸ್ಮರಣೆಯಲ್ಲಿ ಒಂದು ಅಪಾರ ಶಕ್ತಿ ಹರಿಯುತ್ತದೆ. ಕೋಪ ಕರಗುತ್ತದೆ, ಕಾಮ ದಹನವಾಗುತ್ತದೆ, ಲೋಭ ನಶಿಸುತ್ತದೆ. ಇದೇ ಯೋಗ ಅಗ್ನಿ, ಇದೇ ವಿಕಾರ ವಿನಾಶ ತಪಸ್ಸು. ಪ್ರಾಚೀನ ರಾಜಯೋಗ ಇದು ಭವಿಷ್ಯದ ದೇವತಾ ಜೀವನ ರೂಪಿಸುತ್ತದೆ. ಅಂದರೆ ಈ ಜ್ಞಾನ ಹೊಸದಾಗಿಲ್ಲ, ಇದೇ ಪ್ರಾಚೀನ ರಾಜಯೋಗ. ಈ ಯೋಗವೇ ಸತ್ಯುಗವನ್ನು ನಿರ್ಮಿಸಿತು. ಈ ಯೋಗವೇ ದೇವತೆಗಳನ್ನು ಸೃಷ್ಟಿಸಿತು. ಇಂದು ನಾವು ಆತ್ಮಸ್ಮರಣೆಯಲ್ಲಿ ತಪಸ್ಸು ಮಾಡುತ್ತಿದ್ದೇವೆ. ನಾಳೆ ಸುಖಧಾಮದಲ್ಲಿ ದೇವತೆ ಜೀವನ ಅನುಭವಿಸುತ್ತೇವೆ. ನಾನು ಪ್ರತಿಯೊಂದು ಯೋಗ ಕ್ಷಣವೂ ಭವಿಷ್ಯದ ಅದೃಷ್ಟವನ್ನು ಬರೆಯುತ್ತಿದೆ. ವಿಶ್ವ ಪರಿವರ್ತನೆ ಕೆಲಸ ನನ್ನ ಪಾತ್ರ. ಮುರಳಿ ಹೇಳುತ್ತದೆ, ಮಕ್ಕಳೇ, ನೀವು ವಿಶ್ವ ಪರಿವರ್ತಕರು. ಇದು ಕೇವಲ ವೈಯಕ್ತಿಕ ಶಾಂತಿಗಾಗಿ ಅಲ್ಲ, ಇದು ವಿಶ್ವ ಶಾಂತಿಗಾಗಿ. ನಾನು ಆತ್ಮ ಸ್ಮರಣೆಯಲ್ಲಿ ಕುಳಿತಾಗ ನನ್ನಿಂದ ಬೆಳಕು ಹರಡುತ್ತದೆ. ಕುಟುಂಬಕ್ಕೆ ಶಾಂತಿ, ಸಮಾಜಕ್ಕೆ ಪವಿತ್ರತೆ, ಭಾರತಕ್ಕೆ ಸುಖಧಾಮದ ಶಕ್ತಿ. ಒಬ್ಬ ಆತ್ಮ ಜಾಗೃತಿಯಾದರೆ ಒಂದು ಕುಟುಂಬ ಬದಲಾಗುತ್ತದೆ. 10 ಆತ್ಮ ಜಾಗೃತಿಯಾದರೆ ಒಂದು ಸಮಾಜ ಬದಲಾಗುತ್ತದೆ. ಜ್ಞಾನವೇ ಅದೃಷ್ಟ. ಈ ಮುರಳಿ ಜ್ಞಾನ ಸಾಮಾನ್ಯ ಜ್ಞಾನವಲ್ಲ, ಇದು ಭಾಗ್ಯ ನಿರ್ಮಾಣದ ಸಾಧನ. ಯಾರು ಕೇಳುತ್ತಾರೆ, ಯಾರು ಅಳವಡಿಸಿಕೊಳ್ಳುತ್ತಾರೆ, ಯಾರು ಯೋಗದಲ್ಲಿ ಸ್ಥಿತರಾಗುತ್ತಾರೆ, ಅವರೇ ನಾಳೆಯ ರಾಜರು. ಇಂದು ಆತ್ಮ ಸ್ಮರಣೆ, ನಾಳೆ ದೇವತೆ ಸಿಂಹಾಸನ. ಅಂತಿಮ ಸಂದೇಶ. ಪ್ರಶ್ನೆ ಒಂದೇ, ನಾನು ದೇಹ ಭಾವದಲ್ಲಿ ಬದುಕಬೇಕೇ ಅಥವಾ ಆತ್ಮ ಸ್ಮರಣೆಯಲ್ಲಿ?
ಮುರಳಿ ಜ್ಞಾನ ನಮ್ಮನ್ನು ಕರೆಯುತ್ತದೆ. ಮಧುರ ಮಕ್ಕಳೇ, ನಿಮ್ಮನ್ನು ಗುರುತಿಸಿ ತಂದೆಯನ್ನು ಸ್ಮರಿಸಿ ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.